ಕೊರಟಗೆರೆ ತಾಲೂಕು ತೋವಿನಕೆರೆಯ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯಲ್ಲಿ ವೈಭವದ 20ನೇ ವರ್ಷದ ಆಕ್ಸ್ಫರ್ಡ್ ಉತ್ಸವ, ಚಿಣ್ಣರ ನೃತ್ಯ ಕಲರವ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಇತ್ತೀಚೆಗೆ ಪ್ರತಿಯೊಂದು ಶಾಲೆಗಳಲ್ಲಿ ಮಕ್ಕಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹೊರಜಗತ್ತಿಗೆ ತೆರೆದುಕೊಳ್ಳುವ ಮನಸ್ಥಿತಿಯನ್ನ ಸೃಷ್ಟಿಸಲು ಶಾಲಾ ವಾರ್ಷಿಕೋತ್ಸವ, ಸಾಂಸ್ಕೃತಿಕ ಉತ್ಸವ, ಕ್ರೀಡಾಕೂಟಗಳನ್ನು ನಡೆಸುವುದು ಸರ್ವೇ ಸಾಮಾನ್ಯವಾಗಿದೆ. ಇದು ಉತ್ತಮವೂ ಹೌದು, ಅತ್ಯುತ್ತಮವೂ ಹೌದು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯಲ್ಲಿ ಶಾಲೆಯು ಸ್ಥಾಪನೆಯಾಗಿ 20ನೇ ವರ್ಷ ಪೂರೈಸಿದ ಪ್ರಯುಕ್ತ ತುಂಬಾ ವಿಶೇಷವಾಗಿ ಮಕ್ಕಳಿಂದ ಅತಿ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನ ಶ್ರೀ ಸಿದ್ದರ ಬೆಟ್ಟದ ಮಹಾಸ್ವಾಮಿಗಳಾದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ವಿಜೇತ ಮಕ್ಕಳಿಗೆ ಪ್ರಶಸ್ತಿಗಳನ್ನ ನೀಡಿದ್ರು. ನಂತರ ಮಾತನಾಡಿದ ಶ್ರೀಗಳು ಮಕ್ಕಳಿಗೆ ಒಳ್ಳೆಯ ಜ್ಞಾನ, ನೀತಿ, ಸಜ್ಜನ ವಿಚಾರಗಳು ತುಂಬಿರುವಂತಹ ನೀತಿ ಕಥೆಗಳನ್ನು ಹೇಳಬೇಕು. ಆ ಒಂದೊಂದು ಕಥೆಯು ಒಂದೊಂದು ಮಗುವಿನ ಬದಲಾವಣೆಗೆ ಕಾರಣವಾಗುತ್ತದೆ ಎಂದು ಶಿಕ್ಷಕ ವರ್ಗ ಮತ್ತು ಪೋಷಕ ವರ್ಗದವರಿಗೆ ಹಿತವಚನವನ್ನ ನೀಡಿದರು. ಶಾಲೆಯು 20 ವರ್ಷವನ್ನ ಪೂರೈಸಿದ ಕಾರಣ ಸಂಸ್ಥಾಪಕರಾದ ಸುಭಾನ್ ರವರನ್ನ ಅಭಿನಂದಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ತೋವಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಿರಿಜಮ್ಮ ರಾಮಕೃಷ್ಣಪ್ಪ, ಮುಖ್ಯ ಅತಿಥಿಗಳಾಗಿ ರುದ್ರೇಶ್ SR, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಕೊರಟಗೆರೆ ತಾಲೂಕು, ನವೀನ್ ಕುಮಾರ್ ಅಧ್ಯಕ್ಷರು, ಕುಸ್ಮಾರ್ಟ್ ಕೊರಟಗೆರೆ ತಾಲೂಕು, ಪ್ರಭಾಕರ್ ಅರಸು ಕಾರ್ಯದರ್ಶಿ, ಕುಸ್ಮಾರ್ಟ್ ಕೊರಟಗೆರೆ ತಾಲೂಕು, ಹರೀಶ್ ಕುಮಾರ್ CRP ತೋವಿನಕೆರೆ, ಮುಖ್ಯ ಶಿಕ್ಷಕರಾದ ರೇಷ್ಮಾ ಹಾಗೂ ಶಿಕ್ಷಕ ವರ್ಗದವರಾದ ಶ್ರುತಿ, ಶೋಭಾ, ಮಧು, ರಮ್ಯಾ, ತನುಜಾ, ರಾಧಾಮಣಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರಘುನಂದನ್ TR ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಆ ಮಗು ಯಾವ ಗುಣವನ್ನು ಅಳವಡಿಸಿಕೊಳ್ತಾ ಇದೆ, ಆ ಮಗು ಯಾವ ರೀತಿ ನಾನು ಬೆಳೆಸಬೇಕು ಅನ್ನುವಂಥ ಭಾವನೆ ಇಟ್ಟುಕೊಂಡು ಮನೆಯಲ್ಲಿರ್ತಕ್ಕಂಥ ಪೋಷಕರು ಬರೀ ಪಠ್ಯ ಪುಸ್ತಕದಲ್ಲಿ ಹೋಮ್ವರ್ಕ್ ಮಾಡೋದಕ್ಕಲ್ಲ, ಆ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ಮಗು ನೀನು ಒಳ್ಳೆ ಸತ್ಯವನ್ನು ಹೇಳಬೇಕು. ಮಗು ಯಾವುದೇ ಸಂದರ್ಭದಲ್ಲೂ ನೀನು ಸುಳ್ಳು ಹೇಳಬಾರದು. ನೀನು ಮುಂದೆ ದೊಡ್ಡವನಾದ ಮೇಲೆ ಯಾರಿಂದಲೂ ಲಂಚವನ್ನು ತೆಗೆದುಕೊಳ್ಳಬಾರದು. ಈ ರೀತಿಯ ಭಾವನೆಯನ್ನ ಮಕ್ಕಳಿದ್ದಾಗ ಆ ಮಗುವಿಗೆ ತಂದೆ ತಾಯಿ ಹೇಳಿದಾಗ ಮಾತು ಅದು ಅತ್ಯಂತ ಶಾಶ್ವತವಾಗಿ ಉಳಿಯುತ್ತೆ. ಎಷ್ಟೋ ಜನ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಣ್ಣ ಮಗು ಇದ್ದ ನನ್ನ ತಂದೆ ತಾಯಿ ಹೇಳಿದಂಥ ಮಾತನ್ನ ನಾನು ಪಾಲಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಒಬ್ಬ ತಾಯಿ 6 ವರ್ಷದ ಮಗು ಇದ್ದಾಗ ನೋಡು, ನಿಮ್ಮ ತಂದೆ ತೀರು ಹೋದ್ರು, ನೀನು ಬೆಳೆದು ದೊಡ್ಡವನಾದ ಮೇಲೆ ನಿನ್ನ ತಮ್ಮಂದಿರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಆ ದೊಡ್ಡ ಶ್ರೀಮಂತ ಆದ ಸಹಿತ ತನ್ನ ಮನೆಯನ್ನು ಹೇಗೆ ಕಟ್ಟಿದನೋ ಅಣ್ಣ ತಮ್ಮಂದಿರು ಅದೇ ರೀತಿ ಮನೆಯನ್ನು ಕಟ್ಟಿಕೊಡ್ತಾನೆ. ಆ ಮನೆ ಗೃಹ ಪ್ರವೇಶಕ್ಕೆ ಹೇಳ್ತಾನೆ, ನನಗೆ 6-7 ವರ್ಷ ವಯಸ್ಸಿದ್ದಾಗ ನಮ್ಮ ತಾಯಿ ಹೇಳಿದಂತ ಒಂದು ಮಾತು, ನಿನ್ನ ತಮ್ಮಂದಿರನ್ನು ಚೆನ್ನಾಗಿ ನೀನು ನೋಡ್ಕೊಳ್ಬೇಕು ಅನ್ನುವಂಥ ಮಾತಿನಿಂದ ನಾನು ಇವತ್ತು ದೊಡ್ಡ ಶ್ರೀಮಂತ ಇರ್ಬೋದು, ನಮ್ಮ ತಮ್ಮ ಜಮೀನು ಕೆಲಸ ಮಾಡ್ತಿರ್ಬೋದು, ಆದ್ರೆ ನನ್ನ ತಮ್ಮನು ಸುಖವಾಗಿರಲಿ, ನನ್ನ ತಾಯಿ ನನಗೆ ಮಾತು ಹೇಳಿದಾಗಂತ ನನ್ನ ತಾಯಿ ಮಾತಿಗೋಸ್ಕರವಾಗಿ ನನ್ನಂತಲೇ 1 ಕೋಟಿ ರೂಪಾಯಿ ಮನೆಯನ್ನು ನನ್ನ ತಮ್ಮನಿಗೆ ಕಟ್ಟಿಸ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನ ಆ ವ್ಯಕ್ತಿ ಹೇಳಿದ. ಯಾಕೆ ಗಮನ ಮುಂದೆ ಹೇಳ್ತೀವಿ ಅಂತ ಹೇಳಿದ್ರೆ, ತಂದೆ ತಾಯಿ ಸಣ್ಣ ಮಕ್ಕಳಲ್ಲಿದ್ದಾಗ ಯಾವ ಮಾತನ್ನ ಹೇಳ್ತಾ ಇದ್ದಾರೋ ಆ ಮಾತನ್ನ ಆ ಮಗು ತನ್ನ 100 ವರ್ಷದವರೆಗೂ ಸಹಿತ ಆ ಮಾತನ್ನು ನೆನಪಿಟ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ 3 ವರ್ಷದ ಬುದ್ಧಿ 100ರ ತನಕ ಅನ್ನುವಂಥ ಒಂದು ಗಾದೆ ಮಾತಿದೆ. ಅದಕ್ಕೆ ಎಲ್ಲ ಪೋಷಕರು ನಿಮ್ಮ ಮಕ್ಕಳು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ನಿರ್ಮಾಣಗೊಳ್ಳಬೇಕಾದ್ರೆ ಒಳ್ಳೆ ನಡೆ ನುಡಿಗಳನ್ನ ನೀವು ಪೋಷಕರು ಅದನ್ನ ಪೋಷಿಸಬೇಕು, ಆ ಮಕ್ಕಳಿಗೆ ತಿಳಿಸಬೇಕು. ಏನಾದರೂ ಒಂದು ತಪ್ಪು ಕೆಲಸ ಮಾಡಿದ್ರೆ ತನ್ನ ಮಗುವಿನ ತಕ್ಷಣ ಬುದ್ಧಿವಾದ ಹೇಳಬೇಕು, ಇದು ನೀವು ಮಾಡ್ತಿರೋ ತಪ್ಪು ಅನ್ನೋದು ಹೇಳಬೇಕು. ಅಂದಾಗ ಮಾತ್ರ ಆ ಮಕ್ಕಳು ಮುಂದಿನ ಬಹುದೊಡ್ಡ ವ್ಯಕ್ತಿಗಳಾಗಿ ನಿರ್ಮಾಣಗೊಳ್ತಾರೆ. ಅದಕ್ಕೆಲ್ಲ ಪೋಷಕರು ತಿಳ್ಕೊಳ್ಬೇಕು. ಮಕ್ಕಳನ್ನ ಒಳ್ಳೆ ವಿದ್ಯಾವಂತರಾಗಿ ಮಾಡಿದ್ರೆ ಅಷ್ಟೇ ಸಾಕು. ಒಳ್ಳೆ ಶಾಲೆ ಸೇರಿಸಿ ಅವರು ಒಳ್ಳೆ ಜಾಬ್ ಕೊಡಿಸೋದ್ರ ಮುಖ್ಯವಲ್ಲ. ನಮ್ಮ ಮಕ್ಕಳು ಪ್ರಜ್ಞಾವಂತರಾಗಬೇಕು, ಜೊತೆಗೆ ಈ ದೇಶಕ್ಕೆ ಒಳ್ಳೆಯ ಸತ್ಪ್ರಜೆಗಳಾಗಬೇಕು.